ಈ ಡಿಸೈನ್ನ ಮಾಡೋದಕ್ಕೆ 6 ಎಳೆ ದಾರ 10ನೇ ನಂಬರ್ ನೀಡಲು ನೋಡಿ ಸ್ಯಾರಿ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನಾವು ದಾರನ ಲಾಕ್ ಮಾಡ್ಕೊಬೇಕು. ಅದನ್ನು ಲಾಕ್ ಮಾಡಿ 1 2 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತಗೊಂಡು ಪಕ್ಕದಲ್ಲೇ ನಾವು ಡಬಲ್ ಕ್ರೋಶೆ ಮಾಡ್ಕೋಬೇಕು. 1 2. ಸೊ ನಾವು ಮುಂಚೆ ಹಾಕಿರೋ 3 ಚೈನ್ ಕೂಡ ಡಬಲ್ ಕ್ರೋಶೆ ಥರನೇ ಲೆಕ್ಕ ಆಗುತ್ತೆ. ಸೊ ಆಫ್ಟರ್ 3 ಚೈನ್ ಐ ಮೀನ್ 2 ಡಬಲ್ ಕ್ರೋಶಸ್. ಸೊ ಇವಾಗ ರಿಂಗ್ ಬೀಡ್ನ ಆ್ಯಡ್ ಮಾಡ್ಕೊಳ್ಳಿ. ರಿಂಗ್ ಬೀಡ್ನ ಈ ಥರ ಮಧ್ಯದಲ್ಲಿ ಒಂದು ಫ್ಲವರ್ ಬೀಡ್ ಹಾಕ್ಬಿಟ್ಟು ಬೀಡ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ನೀಡಲ್ ಮೇಲೆ ದಾರ ತಗೊಂಡು ಜಾಸ್ತಿ ಎಳಿಯಕ್ಕೆ ಹೋಗ್ಬೇಡಿ, ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಸೊ ನಾವು 8 ಡಬಲ್ ಕ್ರೋಶಸ್. ಸೊ 1 2 3 ಇದೇ ಥರ ಪಕ್ಕನೇ 8 ಸರಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. 8 ಟೈಮ್ ಡಬಲ್ ಕ್ರೋಶೆ ಆಗಿದೆ. ಈಗ ಅಗೇನ್ ಒಂದು ರಿಂಗ್ ಆ್ಯಂಡ್ ಫ್ಲವರ್ ಬೀಡ್. ಸೊ ಕೈ ಮೇಲೆ ಈ ಥರ ಇಟ್ಕೊಂಡು ಅಡ್ಜಸ್ಟ್ ಮಾಡಿ ಹಾಕೊಳ್ಳೋದು ಈಸಿ. ಓಕೆನಾ. ಮತ್ತೆ ರಿಂಗ್ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಅಗೇನ್ ಕಂಟಿನ್ಯೂ ವಿತ್ ಡಬಲ್ ಕ್ರೋಶೆ. ಸೊ ಬಟ್ಟೆ ಮೇಲೆ ಡಬಲ್ ಕ್ರೋಶೆ ಮಾತ್ರನೇ ಮಾಡಬೇಕು, ಯಾವುದೇ ರೀತಿ ಸಿಂಗಲ್ ಕ್ರೋಶೆ ಮಾಡೋ ಹಾಗಿಲ್ಲ. ಆ್ಯಂಡ್ ಈಗಲೂ ಕೂಡ 8 ಡಬಲ್ ಕ್ರೋಶೆ. ಸೊ ಡಿಸೈನ್ ಹೀಗೆ ಕಂಟಿನ್ಯೂ ಆಗುತ್ತೆ. 8 ಕಂಬ ರಿಂಗ್ ಬೀಡ್, 8 ಕಂಬ ರಿಂಗ್ ಬೀಡು. ಡಿಸೈನ್ ನೋಡೋದಕ್ಕೆ ಯಾವ ರೀತಿ ಇರುತ್ತೆ ಅಂದರೆ, ಸೊ ಇಲ್ಲಿದೆಯಲ್ಲ ಈ ಥರ ಇರುತ್ತೆ ಡಿಸೈನ್ ನೋಡೋದಕ್ಕೆ. ಈ ರಿಂಗ್ ಒಳಗಡೆ ಕುಚ್ಚು ಹಾಕೋಬೋದು. ಸೊ ನಾವಿಲ್ಲಿ ಏನು ರಿಂಗ್ ಹಾಕಿದ್ದೀವಲ್ಲ ಇದ್ರೊಳಗಡೆ ಕುಚ್ಚು ಹಾಕೊಳ್ಳೋದು. ಸೊ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಇನ್ನೊಂದು ವಿಡಿಯೋಲಿ ಸಿಗ್ತೀನಿ.